ನಮಸ್ತೆ ಸ್ನೇಹಿತರೆ, ನಿಮಗೆಲ್ಲರಿಗೂ ವೃದ್ಧಿ ಸಮೃದ್ಧಿ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ. ನಾವಿಂದು ಮುದ್ರೆಯ ಕುರಿತು ತಿಳಿದುಕೊಳ್ಳೋಣ. ಇದು ಪ್ರಸ್ತುತ ಸನ್ನಿವೇಶಕ್ಕೆ ಬಹಳ ಉಪಯೋಗವಾಗುವಂತಹ ಮುದ್ರೆ ಸಹ ಆಗಿದೆ. ಪ್ರಸ್ತುತ ಸನ್ನಿವೇಶ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತು, ಕೊರೋನಾ ಸಮಸ್ಯೆ ಅನ್ನೋದು. ಅದಕ್ಕೆ ಇದು ಬಹಳನೇ ಪ್ರಯೋಜನಕಾರಿಯಾದ ಮುದ್ರೆ ಇದಾಗಿದೆ ಅಂತ ಹೇಳಬಹುದು. ಕೊರೋನಾ ಇದ್ದವರು, ಇರುವವರು ಅಥವಾ ಕೊರೋನಾ ಹೋದವರು ಅಥವಾ ಇಲ್ಲದವರು ಎಲ್ಲರಿಗೂ ಸಹ ಇದು ಉಪಯೋಗಕಾರಿ ಮುದ್ರೆ ಇದಾಗಿದೆ. ನಾನಿಂದು ನಿಮಗೆಲ್ಲ ತಿಳಿಸಲು ಬಂದಿರುವುದು ಭ್ರಮರ ಮುದ್ರೆಯ ಕುರಿತು. ಈ ಭ್ರಮರ ಮುದ್ರೆಯನ್ನ ಮಾಡುವುದು ಹೇಗೆ ಎಂಬುದನ್ನ ಮೊದಲಿಗೆ ತಿಳಿದುಕೊಂಡು ಆ ನಂತರ ಈ ಭ್ರಮರ ಮುದ್ರೆಯ ಉಪಯೋಗಗಳು ಏನೆಲ್ಲ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಈ ಭ್ರಮರ ಮುದ್ರೆಯನ್ನ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ, ಈ ಭ್ರಮರ ಮುದ್ರೆಯನ್ನ ನೀವು ಎರಡು ಕೈಗಳಿಂದಲೂ ಸಹ ಮಾಡಬೇಕು. ಕೆಲವರ ಪ್ರಶ್ನೆ ಒಂದ್ ಕೈಲಿ ಮಾಡ್ಲಾ ಅಂತ ಇರುತ್ತೆ. ಅದಕ್ಕಾಗಿ ಆರಂಭ ಮಾಡುವ ಮುಂಚೆ ಹೇಳ್ತಾ ಇದ್ದೀನಿ, ಯಾವುದೇ ಮುದ್ರೆಯನ್ನು ಸಹ ಎರಡು ಕೈಗಳಿಂದಲೂ ಸಹ ಮಾಡಬೇಕು, ಅದು ನಿಯಮ. ಭ್ರಮರ ಮುದ್ರೆಯನ್ನ ಮಾಡಲು ಮೊದಲಿಗೆ ತೋರು ಬೆರಳನ್ನ ಮಡಿಸಿ ಹಿಡಿದು ತೋರು ಬೆರಳಿನ ತುದಿಯನ್ನ ಹೆಬ್ಬೆರಳಿನ ಬುಡಕ್ಕೆ ತಾಗಿಸಿ ಹಿಡಿದುಕೊಳ್ಳಿ. ಆ ನಂತರ ಮಧ್ಯದ ಬೆರಳಿನ ತುದಿಯನ್ನ ಹೆಬ್ಬೆರಳಿನ ತುದಿಗೆ ತಾಗಿಸಿ ಹಿಡಿದುಕೊಳ್ಳಿ. ಉಂಗುರದ ಬೆರಳು ಮತ್ತು ಕಿರುಬೆರಳು ಉಳಿದುಕೊಳ್ಳುತ್ತೆ. ಆ ಮಿಕ್ಕ ಉಂಗುರದ ಬೆರಳು ಮತ್ತು ಕಿರುಬೆರಳನ್ನ ನೇರವಾಗಿ ಇರಿಸಿಕೊಳ್ಳಿ. ಈ ರೀತಿ ಹಿಡಿದುಕೊಳ್ಳುವ ಈ ಮುದ್ರೆಗೆ ಭ್ರಮರ ಮುದ್ರೆ ಎಂಬುದಾಗಿ ಕರೆಯುವರು. ನಿಮಗೆ ನೇರವಾಗಿ ಇರಿಸಿಕೊಳ್ಳೋದಕ್ಕೆ ಹೇಳಿರುವಂತಹ ಬೆರಳುಗಳು ಅಷ್ಟು ನೇರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಒತ್ತಾಯಪೂರ್ವಕವಾಗಿ ನೇರವಾಗಿ ನಿಲ್ಲಿಸೋದಕ್ಕೆ ಹೋಗಬೇಡಿ. ಹಾಗಂತ ಅಸಡ್ಡೆಯಿಂದಲೂ ಬಾಗಿಸಿ ಹಿಡಿದುಕೊಳ್ಬೇಡಿ. ನಿಮ್ಮ ಕೈಯಿಂದ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ನೇರವಾಗಿ ಇರಿಸಿಕೊಳ್ಳಿ. ಒತ್ತಡಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ಮುದ್ರೆಯನ್ನ ಹಿಡಿದುಕೊಳ್ಬೇಡಿ. ನೀವು ಹಿಡಿದುಕೊಂಡಂತಹ ಮುದ್ರೆ ನಿಮಗೆ ನೋವನ್ನ ಕೊಡಬಾರದು, ಆ ರೀತಿ ಹಿಡಿದುಕೊಳ್ಬೇಕು. ಕ್ರಮೇಣ ಅಭ್ಯಾಸ ಮಾಡ್ತಾ ಮಾಡ್ತಾ ಯಾವ ಬೆರಳುಗಳು ನೇರವಾಗಿರಬೇಕು ಆ ಬೆರಳುಗಳು ನಿಮಗೆ ಅರಿವಿಲ್ಲದಂತೆ ಅವು ನೇರವಾಗಿ ನಿಲ್ಲುತ್ತವೆ. ಇದನ್ನ ನೀವು ಗಮನದಲ್ಲಿ ಇರಿಸಿಕೊಳ್ಳಿ. ನೇರವಾಗಿ ಇರಿಸಿಕೊಳ್ಬೇಕು ಅಂದ ಮಾತ್ರಕ್ಕೆ ಬೆರಳುಗಳನ್ನ ಕೈಗಳಿಂದ ಒತ್ತಾಯಪೂರ್ವಕವಾಗಿ ಹಿಂದಕ್ಕೆ ಜಗ್ಗೋದಕ್ಕೆ ಹೋಗಬೇಡಿ. ಅಭ್ಯಾಸ ಮಾಡ್ತಾ ಮಾಡ್ತಾ ಎಲ್ಲವೂ ಸರಿ ಹೋಗುತ್ತೆ. ಈ ಮುದ್ರೆಗೆ ಭ್ರಮರ ಮುದ್ರೆ ಎಂಬುದಾಗಿ ಹೆಸರು ಬರೋದಕ್ಕೆ ಮುಖ್ಯ ಕಾರಣ, ಭಾರತೀಯ ನೃತ್ಯವಾದ ಭರತನಾಟ್ಯದಲ್ಲಿ ಈ ಅಂಗವಿನ್ಯಾಸವನ್ನ ಬಳಸಲಾಗುತ್ತದೆ. ಈ ಅಂಗವಿನ್ಯಾಸಕ್ಕೆ ಅಲ್ಲಿ ಭ್ರಮರ ಮುದ್ರೆ ಎಂಬುದಾಗಿ ಹೆಸರಿಡಲಾಗಿದೆ. ಅಲ್ಲಿನ ಮುದ್ರೆಯನ್ನೇ ಇಲ್ಲಿಯೂ ಅದೇ ರೀತಿಯಲ್ಲೇ ಬಳಸೋದ್ರಿಂದ ಮಾತ್ರವಲ್ಲದೆ, ಅಲ್ಲಿ ಈ ಭ್ರಮರ ಮುದ್ರೆಯನ್ನ ಜೇನುನೊಣಕ್ಕೆ ಸಂಬಂಧಿಸಿದಂತೆ ಬಳಸೋದ್ರಿಂದ ಇಲ್ಲಿಯೂ ಸಹ ಆ ಜೇನುನೊಣಕ್ಕೆ ಸಂಬಂಧಿಸಿದ ಉಪಯೋಗಿ ಗುಣವನ್ನ ಉಳ್ಳಂತಹ ಈ ಮುದ್ರೆಗೆ ಭ್ರಮರ ಮುದ್ರೆ ಎಂಬುದಾಗಿ ಹೆಸರನ್ನ ಇಡಲಾಗಿದೆ. ಜೇನುನೊಣ ಅಂತ ಕ್ಲೂ ಕೊಟ್ಟಿದ್ದೀನಿ ಅಲ್ವಾ? ಉಪಯೋಗಗಳು ಹೇಳುವಾಗ ಇದ್ರ ಬಗ್ಗೆ ನಿಮಗೆ ವಿವರ ಕೊಡ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ಭ್ರಮರ ಮುದ್ರೆಯನ್ನ ನೀವು ಎರಡು ಕೈಗಳಿಂದಲೂ ಸಹ ಅಭ್ಯಾಸ ಮಾಡಬೇಕು. ಪ್ರತಿದಿನ 10 ನಿಮಿಷವಾದರೂ ಅಭ್ಯಾಸ ಮಾಡಿ. 10 ನಿಮಿಷದಂತೆ 3-4 ಬಾರಿ ಅಭ್ಯಾಸ ಮಾಡಬಹುದು. ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಿಮಗೆ ದಿನದಲ್ಲಿ ಸಮಯ ಸಿಕ್ಕರೆ 7-8 ಬಾರಿಯಾದರೂ ಸಹ ಅಭ್ಯಾಸ ಮಾಡಬಹುದು. ಯಾವುದೇ ರೀತಿಯ ಅಭ್ಯಂತರ ಈ ಮುದ್ರೆ ಅಭ್ಯಾಸ ಮಾಡಲು ಇರೋದಿಲ್ಲ. ಇನ್ನು ಈ ಭ್ರಮರ ಮುದ್ರೆಯನ್ನ ಮಾಡೋದ್ರಿಂದ ಆಗುವ ಪ್ರಯೋಜನದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಈ ಮುದ್ರೆಯ ಮೊದಲನೆಯ ಉಪಯೋಗದ ಬಗ್ಗೆ ಹೇಳೋದಾದ್ರೆ, ಭ್ರಮರ ಮುದ್ರೆಯನ್ನ ಹೇಗೆ ಹಿಡಿದುಕೊಳ್ಳೋದು ಎಂದು ತಿಳಿಸಿದಾಗ ಹೇಳಿದ್ದೆ, ಈ ಮುದ್ರೆಯನ್ನ ಜೇನು ನೊಣವನ್ನ ಬಿಂಬಿಸಲು ಭರತನಾಟ್ಯದಲ್ಲಿ ಬಳಸಲಾಗುತ್ತದೆ ಅಂತ ಅಲ್ವಾ? ಜೇನು ನೊಣ ಅಂದ ಕೂಡಲೇ ನೆನಪಾಗುವುದು ಜೇನುತುಪ್ಪ. ಇದರ ಔಷಧೀಯ ಗುಣಗಳು ಬಹಳಷ್ಟು. ಆಯುರ್ವೇದ ಅಥವಾ ಮನೆ ಔಷಧ ಮಾಡಿಕೊಳ್ಳುವಾಗಲೂ ಇದರ ಬಳಕೆ ಹೆಚ್ಚು. ಅಂದಮೇಲೆ ಇದರ ಔಷಧೀಯ ಗುಣ ಎಷ್ಟಿದೆ ಅಲ್ವಾ? ಅದೇ ರೀತಿಯ ಹಲವು ಪ್ರಯೋಜನಗಳನ್ನ ಈ ಭ್ರಮರ ಮುದ್ರೆಯನ್ನ ಹಿಡಿದುಕೊಂಡು ಪಡೆದುಕೊಳ್ಳಬಹುದಾಗಿದೆ. ದಿನನಿತ್ಯದ ಜೀವನದಲ್ಲಿ ಜೇನುನೊಣ ಉತ್ಪಾದಿಸುವ ಈ ಜೇನುತುಪ್ಪವನ್ನ ಅಲರ್ಜಿ ಸಮಸ್ಯೆಯಿಂದ ಪಾರಾಗಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಬಳಸ್ತೇವೆ ಅಲ್ವಾ? ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಜೇನುನೊಣ ಉತ್ಪಾದಿಸುವ ಜೇನಿನಲ್ಲಿ ಇರುವ ಅದ್ಭುತವಾದ ಶಕ್ತಿಯಾದ ಅಲರ್ಜಿ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಈ ಮುದ್ರೆಯನ್ನ ಅಭ್ಯಾಸ ಮಾಡಬಹುದಾಗಿದೆ. ಕೆಲವರಿಗೆ ಧೂಳುಗು ಹೋಯಿತು ಅಂತ ಹೇಳಿದ್ರೆ ಅಲರ್ಜಿ, ಇನ್ನು ಕೆಲವರಿಗೆ ಕೆಲವೊಂದು ಸೊಪ್ಪು ತರಕಾರಿ ಅಥವಾ ಕಾಳು ತಿಂದ್ರೆ ಅಲರ್ಜಿ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಕೆಲವೊಂದು ಪ್ರಾಡಕ್ಟ್ ನ ಬಳಸಿ ಅಲರ್ಜಿ ಉಂಟಾಗುತ್ತೆ.
ಅಂತಹ ಸಮಸ್ಯೆಗಳಿಂದ ಪಾರಾಗಬೇಕು ಅಂತ ಇರೋರು ಈ ಮುದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ಪರಿಣಾಮಕಾರಿಯಾಗಿ ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ನಿಮ್ಮಲ್ಲಿ ಯಾವುದೇ ರೀತಿಯ ಅಲರ್ಜಿ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಈ ಮುದ್ರೆಯನ್ನ ಅಭ್ಯಾಸ ಮಾಡಬಹುದು. ಇನ್ನು ಈ ಮುದ್ರೆಯ ಎರಡನೆಯ ಉಪಯೋಗದ ಬಗ್ಗೆ ಹೇಳೋದಾದ್ರೆ, ಈ ಮುದ್ರೆಯು ದೇಹದಲ್ಲಿ ರೋಗದ ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಅಂತ ಹೇಳಿದ್ರೆ ಉದ್ದೀಪನ ಮಾಡಲು ಸಹಾಯಕಾರಿ ಮುದ್ರೆಯಾಗಿದೆ. ಈ ಸಂದರ್ಭ ಎಂಥದ್ದು ಅಂತ ನಿಮ್ಮೆಲ್ಲರಿಗೂ ಸಹ ಗೊತ್ತು. ಅದೇ ಕರೋನಾ ಮಹಾಮಾರಿ ದಾಳಿ. ಇದರ ವಿರುದ್ಧ ಹೋರಾಡಲು ಬೇಕಾಗಿರೋದು ರೋಗ ನಿರೋಧಕ ಶಕ್ತಿ. ಅದಕ್ಕೆ ಸಹಾಯಕ ಈ ಮುದ್ರೆಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಈ ಮುದ್ರೆಯನ್ನ ಮರೆಯದೆ ಅಭ್ಯಾಸ ಮಾಡಿ. ಕರೋನಾ ಸಮಸ್ಯೆಗಾಗಿ ರೋಗ ನಿರೋಧಕ ಶಕ್ತಿಯನ್ನ ಮಾತ್ರವೇ ಕೊಡುತ್ತದೆ ಅಂತ ಮಾತ್ರ ತಿಳ್ಕೊಳ್ಬೇಡಿ. ಇದರ ಮತ್ತೊಂದು ಬಹು ಉಪಯೋಗಿ ಕರೋನಾ ಸಮಸ್ಯೆಗೆ ಸಂಬಂಧಿಸಿದಂತೆ ಅಂತ ಹೇಳೋದಾದ್ರೆ ಬಹು ಮುಖ್ಯವಾದ ಅಂಶ ಇದೆ. ಅದರ ಬಗ್ಗೆನೂ ಸಹ ತಿಳಿದುಕೊಳ್ಳೋಣ. ಅದು ತಿಳಿದ್ರೆ ನಿಮ್ಗೆ ಅನ್ಸುತ್ತೆ ಇದನ್ನ ಮರೆಯದೆ ಅಭ್ಯಾಸ ಮಾಡಬೇಕು, ಅಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ಗೊತ್ತಾಗತ್ತೆ. ಈಗ ಟಿವಿ ಮಾಧ್ಯಮದಲ್ಲಿ ಬಿಂಬಿತ ಆಗ್ತಾ ಇರುವಂತಹ ಕರೋನಾ ವಾಸಿಯಾದ ನಂತರ ಅದಾಗುತ್ತೆ ಇದಾಗುತ್ತೆ ಎನ್ನುವ ಮಾತು ಕೇಳಿ ಭಯ ಹುಟ್ಟುವಂತೆ ಮಾಡುವ ವಿಷಯಕ್ಕೆ ಭಯ ಹೋಗಿಸುವ ಪ್ರಯೋಜನಕಾರಿ ಉಪಯೋಗ ಇದರಿಂದ ಆಗತ್ತೆ. ಅದೇನಪ್ಪ ಅಂತ ಈಗ ನೋಡೋಣ ಬನ್ನಿ. ಇನ್ನು ಇದರ ಮೂರನೆಯ ಉಪಯೋಗದ ಬಗ್ಗೆ ನೋಡೋದಾದ್ರೆ, ಈ ಭ್ರಮರ ಮುದ್ರೆಯ ಮತ್ತೊಂದು ಉಪಯೋಗಿ ಅಂಶ ಅಂತ ಹೇಳಿದ್ರೆ ಕೆಲವೊಂದು ರೋಗಗಳಿಂದ ಪಾರಾಗಲು ಸ್ವಾಭಾವಿಕವಾಗಿ ಮೊದಲು ಕೊಡುವುದೇ ಆಂಟಿಬಯೋಟಿಕ್ ಔಷಧಿ. ಅಂದ್ರೆ ರೋಗ ನಿರೋಧಕ ಔಷಧಿಗಳನ್ನ ಕೊಡ್ತಾರೆ. ಇದು ನಿಮ್ಮೆಲ್ಲರಿಗೂ ಸಹ ಹಲವರಿಗೆ ಗೊತ್ತಿದೆ. ಇದರ ಬಳಕೆ ಅಷ್ಟು ಒಳ್ಳೆಯದಲ್ಲ, ಆದ್ರೆ ವಿಧಿ ಇಲ್ಲದೆ ಪಾರಾಗೋದಕ್ಕೋಸ್ಕರ ಬಳಸಲೇಬೇಕಾಗತ್ತೆ. ಅದಕ್ಕಾಗಿ ಅವರು ಹೇಳ್ತಾರೆ ಹೆಚ್ಚು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ, ಅದರಿಂದ ದುಷ್ಪರಿಣಾಮಗಳು ಉಂಟಾಗುತ್ತದೆ ಅಂತ. ರೋಗ ನಿರೋಧಕ ಔಷಧಿ ಬಳಕೆಯಿಂದ ಹಾಗೆ ಇನ್ನು ಕೆಲವು ಔಷಧಿಯನ್ನ ಬಳಸೋದ್ರಿಂದಲೂ ಸಹ ಅಡ್ಡ ಪರಿಣಾಮ ಉಂಟಾಗುತ್ತದೆ. ಉದಾಹರಣೆಗೆ ಕೆಲವೊಮ್ಮೆ ಕರುಳಿನ ಒಳಭಾಗಕ್ಕೆ ತೊಂದರೆ ಉಂಟಾಗುತ್ತದೆ. ಹಾಗೆ ಇದರಿಂದಾಗಿ ಕೆಲವರಿಗೆ ಮೂಗು ಕಟ್ಟತ್ತೆ, ಅಂದ್ರೆ ಸೈನಸ್ ಪ್ರಾಬ್ಲಮ್. ಮತ್ತೆ ಕೆಲವರಿಗೆ ಶ್ವಾಸವನ್ನ ತೆಗೆದುಕೊಳ್ಳಲು ಅಡಚಣೆ ಅಂತ ಹೇಳಿದ್ರೆ ಶ್ವಾಸಕ್ಕೆ ಅಡಚಣೆ ಉಂಟಾಗುತ್ತದೆ, ಅಂದ್ರೆ ಉಸಿರಾಡೋದಕ್ಕೆ ಕಷ್ಟವಾಗುತ್ತದೆ. ಉಸಿರಾಡುವಾಗ ತಡೆ ಉಂಟಾಗುತ್ತೆ. ಈಗ ಪ್ರಸ್ತುತ ಈ ಉಸಿರಾಟಕ್ಕೆ ಸಂಬಂಧಿಸಿದಂತೆ ಕಾಣ್ಬರ್ತಾ ಇರೋದು ಯಾವುದು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹೀಗೆ ಹಲವು ರೀತಿಯ ತೊಂದರೆಗಳು ಎದುರಾಗತ್ತೆ. ಇಂತಹ ಸಮಸ್ಯೆಯಿಂದ ಸುಲಭವಾಗಿ ಪಾರಾಗಬೇಕು ಅಂತ ಹೇಳಿದ್ರೆ ಈ ಭ್ರಮರ ಮುದ್ರೆಯನ್ನ ಅಭ್ಯಾಸ ಮಾಡಿ ಸಾಕು. ಇದರಿಂದ ಎಂತಹ ದುಷ್ಪರಿಣಾಮ ಉಂಟಾಗಿದ್ರೂ ಸಹ ನಿವಾರಣೆ ಆಗತ್ತೆ. ನೋಡಿ, ಈಗ ಹಲವರಿಗೆ ಶ್ವಾಸಕ್ಕೆ ಸಂಬಂಧಿಸಿದಂತೆ ಉಸಿರಾಟಕ್ಕೆ ತೊಂದರೆಗಳೇ ಹೆಚ್ಚು. ಕಾರಣ ಈ ಕರೋನಾ ಇಂದ ಅಲ್ವಾ? ಮರೆಯದೆ ಅಂತಹವರು ಹಾಗೂ ತೊಂದರೆ ಇಲ್ಲದಿದ್ದರೂ ಅಥವಾ ತೊಂದರೆ ಬಾರದಿದ್ದರೂ ಸಹ ಈ ಮುದ್ರೆಯನ್ನ 20 ನಿಮಿಷವಾದ್ರೂ ಅಭ್ಯಾಸ ಮಾಡಿ. ದಿನದಲ್ಲಿ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಒಂದು 5-6 ಬಾರಿ ಹಿಡಿದುಕೊಳ್ಳಿ. ಸಮಸ್ಯೆಯಿಂದ ಪಾರಾಗಲು ಇದು ಸಹಕಾರಿಯಾಗಿರುತ್ತೆ. ಇನ್ನು ನಾಲ್ಕನೆಯ ಉಪಯೋಗದ ಬಗ್ಗೆ ನೋಡೋದಾದ್ರೆ, ಉಸಿರಾಟಕ್ಕೆ ಸಂಬಂಧಿಸಿದಂತೆ ಅಡೆತಡೆ ನಿವಾರಿಸಲು ಬಳಸುವ ಈ ಮುದ್ರೆಯನ್ನ ಅಸ್ತಮಾ ಇರುವವರು ಸಹ ಪ್ರತಿನಿತ್ಯ ಅಭ್ಯಾಸ ಮಾಡಿ. ಇದು ಬಹಳ ಒಳ್ಳೆಯ ಪರಿಣಾಮವನ್ನ ಬೀರುತ್ತದೆ. ಅಸ್ತಮಾ ಇರೋರಿಗೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಮುದ್ರೆ ಇದೆ. ಅದನ್ನ ಬೇರೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಇದನ್ನು ಸಹ ನೀವು ಬಳಸಿ ಆದಷ್ಟು ಅಲರ್ಜಿ ಹಾಗೂ ಉಸಿರಾಟದ ತೊಂದರೆಯಿಂದ ರಕ್ಷಣೆಯನ್ನ ಪಡೆದುಕೊಳ್ಳಬಹುದು. ಇಷ್ಟು ಮತ್ತೆ ಹೇಳ್ತಾ ಇದ್ದೀನಿ, ಪ್ರಸ್ತುತ ಎಲ್ಲರೂ ಎದುರಿಸ್ತಾ ಇರುವಂತಹ ಸಮಸ್ಯೆಗೆ ಅಂತ ಹೇಳಿದ್ರೆ ಕರೋನಾ ಸಮಸ್ಯೆಗೆ ಮತ್ತು ಅದರಲ್ಲಿ ಬಳಸುವ ಔಷಧಗಳ ಅಡ್ಡ ಪರಿಣಾಮ ಆಗುತ್ತದೆ ಎಂಬ ಭಯ ಇದ್ದಲ್ಲಿ ಅದು ಆಗದಂತೆ ತಡೆಯಲು ಉಸಿರಾಟದ ಅಂತ ಹೇಳಿದ್ರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತೆ ಉಸಿರಾಟ ಮಾಡಲು ಅಡೆತಡೆ ಆಗ್ತಾ ಇದೆ ಅಥವಾ ಉಸಿರಾಟಕ್ಕೆ ಅಡೆತಡೆ ಆಗಬಾರದು ಎಂಬ ಪ್ರಿಕಾಷನ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಮತ್ತು ಕರೋನಾ ಹೋಗಿರ್ಲಿ ಅಥವಾ ಅನುಭವಿಸ್ತಾ ಇರೋರು ಹಾಗೂ ಬಾರದಂತೆ ತಡೆಯಲು ಈ ಭ್ರಮರ ಮುದ್ರೆಯನ್ನ ಮತ್ತು ತಿಳಿಸಲಾದ ಶಂಖ ಮುದ್ರೆ ಎರಡನ್ನೂ ಸಹ ಅಭ್ಯಾಸ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ಉಪಯೋಗಿ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಇದುವೇ ವೃದ್ಧಿ ಸಮೃದ್ಧಿ, ನಿಮ್ಮ ಆರೋಗ್ಯದ ಕೈಗನ್ನಡಿ.